ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನೀಲ್, ನಾಯ್ರಾ ಹಾಗೇನೆ ಅವರಪ್ಪ ತಿಂಡಿ ತಿಂತಾ ಇದ್ರು. ಸಂಜೀವ್, ತಗೊಳ್ಳಿ, ನಿಮ್ಗೋಸ್ಕರ ನಾನು ಟೀ ಮಾಡಿದ್ದೀನಿ. ತುಂಬಾನೇ ಧನ್ಯವಾದ. ಅಯ್ಯೋ, ದಯವಿಟ್ಟು ನನ್ನ ಕ್ಷಮಿಸಿ ಸಂಜೀವ್. ನಿಮ್ಗೇನಾಗಿಲ್ಲ ತಾನೆ? ದಯವಿಟ್ಟು ಕ್ಷಮಿಸ್ಬಿಡಿ. ಹಾ, ಪರವಾಗಿಲ್ಲ, ನನಗೇನು ಆಗಿಲ್ಲ. ನಾಯ್ರಾಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವಳು ನೀಲ್ನ ಕೇಳಿದ್ಲು, ನೀಲ್, ಅಮ್ಮ ಯಾಕೆ ಅಷ್ಟೊಂದ್ಸಲ ಸಾರಿ ಕೇಳಿದ್ರು? ಅವ್ರು ಬೇಕು ಅಂತ ಹಂಗ್ ಮಾಡ್ಲಿಲ್ಲ ಅಲ್ವಾ? ಹೌದು, ಅವರು ಬೇಕು ಅಂತ ಮಾಡ್ಲಿಲ್ಲ. ಆದ್ರೂ ಕೂಡ ನಾವು ಕ್ಷಮೆ ಕೇಳಿದ್ರೆ ತುಂಬಾ ಒಳ್ಳೇದು. ನಿಮ್ಮಿಂದ ಯಾರು ಬೇಜಾರಾಗಿದ್ರೆ ಅವರಿಗೆ ಕ್ಷಮೆ ಕೇಳ್ಬೇಕು. ಕ್ಷಮೆ ಕೇಳಿದಾಗ ನೀವು ನಿಮ್ ತಪ್ಪನ್ನ ಒಪ್ಕೊಂಡಿದ್ದೀರಾ ಅಂತ ಗೊತ್ತಾಗತ್ತೆ. ನೀಲ್, ನಾಯ್ರಾ, ಇಶಾನ್ ಮತ್ತೆ ರಿಯಾ ಗಾರ್ಡನ್ ಅಲ್ಲಿ ಆಟ ಆಡ್ತಿದ್ದಾರೆ. ಪಾರ್ಕಲ್ಲಿ ಓಡಾಡ್ತಿದ್ದಾಗ ನಾಯ್ರಾ ತಪ್ಪಾಗಿ ಇಶಾನ್ನ ತಳ್ಬಿಡ್ತಾಳೆ. ಇಶಾನ್ ಬೀಳ್ತಾನೆ, ಹಾಗೇನೆ ಅಳೋಕ್ ಶುರು ಮಾಡ್ತಾನೆ. ಇಶಾನ್, ನಿಂಗೇನು ಆಗಿಲ್ಲ ಅಲ್ಲ? ನನಗ್ ನೋವಾಗ್ತಿದೆ. ನೀನ್ ನನ್ನ ಯಾಕಷ್ಟು ಜೋರಾಗಿ ತಳ್ದೆ? ಇಶಾನ್, ನಾನ್ ಬೇಕು ಅಂತ ಹಂಗ್ ಮಾಡ್ಲಿಲ್ಲ. ನಾನ್ ಯಾಕೆ ನಿನ್ನ ತಳ್ಳಿ? ನಾಯ್ರಾ, ಇಶಾನ್ ಹತ್ರ ಈಗ ಸಾರಿ ಕೇಳು. ಓ ಹೌದು, ನಾನ್ ಮರ್ತೇ ಬಿಟ್ಟೆ. ಥ್ಯಾಂಕ್ಸ್ ನೀಲ್. ಇಶಾನ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಾಯ್ರಾ ತನ್ನ ತಪ್ಪನ್ನ ಒಪ್ಕೊಂಡಿದ್ದನ್ನ ನೋಡಿ ಇಶಾನ್ ನಾಯ್ರಾನ ಕ್ಷಮಿಸ್ಬಿಡ್ತಾನೆ. ಪರವಾಗಿಲ್ಲ ನಾಯ್ರಾ, ನಾನು ನಿನ್ನ ಕ್ಷಮಿಸ್ತೀನಿ. ಥ್ಯಾಂಕ್ ಯು. ನಾಯ್ರಾ, ನಿನ್ ಬಗ್ಗೆ ತುಂಬಾ ಖುಷಿ ಆಯ್ತು. ನೋಡಿದ್ಯಾ ಇಶಾನ್ ನಿನ್ನ ಹೇಗ್ ಕ್ಷಮಿಸ್ತಾ ಅಂತ? ನೀನ್ ಸಾರಿ ಹೇಳಿದ ಕೂಡ್ಲೆ. ಥ್ಯಾಂಕ್ ಯು ನೀಲ್. ಕ್ಷಮೆ ಕೇಳೋದು ಎಷ್ಟು ಮುಖ್ಯ ಅಂತ ನಂಗೆ ಹೇಳ್ಕೊಟ್ಟಿದ್ದಕ್ಕೆ. ನಾನು ಇದನ್ನ ಯಾವತ್ತೂ ನೆನ್ಪಿಟ್ಕೋತೀನಿ. ನಾನು ಯಾವಾಗ ತಪ್ಪು ಮಾಡ್ತೀನೋ ಅವಾಗೆಲ್ಲ ಸಾರಿ ಕೇಳ್ತೀನಿ.